ಹಲೋ ನಮಸ್ತೆ. ಅಭಿಜ್ಞಾ ಲಾ ಸೀರೀಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ಅಪರ್ಣಾ ಭಟ್. ಹಾಗೆ ಇವತ್ತು ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ 19ಗೆ ಸಂಬಂಧಪಟ್ಟ ಹಾಗೆ ಎರಡನೇ ಭಾಗದ ವಿಡಿಯೋ, ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ 18 ಅಂತ ಏನು ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತಿದ್ವಲ್ಲ 2023ನೇ ಇಸ್ವಿಯ ಆ ಕ್ವಶನ್ ಪೇಪರ್ನ ಎರಡನೇ ಭಾಗ. ಸೊ ಎಸ್ 26ರಿಂದ 50ನೇ ಕ್ವಶನ್ಸ್ ತನಕ ನಾವು ಓದ್ತಾ ಇದ್ದೇವೆ. ಹಾಗೆ ಎಲ್ರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ, ಆಯುಧ ಪೂಜೆ ಹಾಗೂ ವಿಜಯದಶಮಿಯ ಶುಭಾಶಯಗಳನ್ನು ತಿಳಿಸ್ತಾ ಇವತ್ತಿನ ಕ್ಲಾಸನ್ನು ಪ್ರಾರಂಭ ಮಾಡ್ತಾ ಇದ್ದಾವೆ. ಹಾಗೆ ನವರಾತ್ರಿ ಆಫರ್ ಕೂಡ ನಡೀತಾ ಇದೆ. ಯಾರ್ಯಾರು ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟ ಹಾಗೆ ಕೋರ್ಸ್ಗಳನ್ನು ತೊಗೊಳ್ಳಿಕ್ಕೆ ಇಷ್ಟಪಡ್ತೀರಿ ಅವರು ಕೂಡ 30% ಡಿಸ್ಕೌಂಟ್ ಆಫರ್ ಇದೆ ಅಕ್ಟೋಬರ್ 13 ತನಕ ನಮ್ಮ ಅಭಿಜ್ಞಾ ಲಾ ಸೀರೀಸ್ ಆ್ಯಪಲ್ಲಿ. ಅದನ್ನು ಕೂಡ ನೀವು ಚೆಕ್ ಮಾಡಿ ನೋಡ್ಬೋದು. ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸ್ಗಳು ಅದನ್ನು ಪರ್ಚೇಸ್ ಮಾಡ್ಬೋದು. ಸೊ ಆಲ್ರೆಡಿ ನಾವು 25 ಕ್ವಶನ್ಸ್ಗಳ ತನಕ ಕವರ್ ಮಾಡಿದ್ವಿ. ಸೊ ಬೇರೆ ಆ್ಯಕ್ಟ್ ಸಮೇತ ನಾನು ತೋರಿಸ್ಕೊಟ್ಟಿದ್ದೆ ಅಲ್ವಾ. ಸೊ ಈಗ ನಾವು ನಿಮ್ಗೆ ಅಂದಾಜಾಗಿದೆ ಬೇರೆ ಆ್ಯಕ್ಟ್ ಜೊತೆ ಹೇಗೆ ಓದಬೇಕು ಹೇಳುವಂಥದ್ದು ನಿಮ್ಗೆ ಅಂದಾಜಾಗಿದೆ. ಸೊ ಈಗ ನಾವು ಡೈರೆಕ್ಟಾಗಿ ಆನ್ಸರ್ ಮಾಡಲಿಕ್ಕೆ ಪ್ರಾರಂಭ ಮಾಡೋಣ. ನೋಡಿ 26ನೇ ಕ್ವಶನ್ನು ಅದೇನು ಹೇಳುತ್ತೆ ಅಂತಂದರೆ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಇನ್ಕರೆಕ್ಟ್ ವಿತ್ ರೆಸ್ಪೆಕ್ಟ್ ಟು ಲೋಕ್ ಅದಾಲತ್. ಲೋಕ್ ಅದಾಲತ್ಗೆ ಸಂಬಂಧಪಟ್ಟ ಹಾಗೆ ಯಾವುದು ತಪ್ಪ ಆನ್ಸರ್ ಅಂತ ಹೇಳಿ ಕೇಳ್ತಿದ್ದಾರೆ. ಸೊ ಒಂದು ನೋ ಕೋರ್ಟ್ ಫೀಸ್ ರಿಕ್ವೈರ್ಡ್ ಇನ್ ಲೋಕ್ ಅದಾಲತ್. ಸೊ ಇದು ಯಾವ ಆ್ಯಕ್ಟಿಗೆ ಸಂಬಂಧಪಟ್ಟದ್ದು? ಸ್ವಲ್ಪ ಎಸ್. ಸೊ ಯಾವ ಆ್ಯಕ್ಟಿಗೆ ಸಂಬಂಧಪಟ್ಟದ್ದು? ಲೀಗಲ್ ಸರ್ವಿಸಸ್ ಅಥಾರಿಟಿ ಆ್ಯಕ್ಟಿಗೆ ಸಂಬಂಧಪಟ್ಟ ಕ್ವಶನ್ ಇದು. ಸೊ ಇದ್ರ ಪ್ರಕಾರ ಏನು? ನೋ ಕೋರ್ಟ್ ಫೀಸ್ ರಿಕ್ವೈರ್ಡ್ ಇನ್ ಲೋಕ್ ಅದಾಲತ್. ಲೋಕ್ ಅದಾಲತ್ ಕ್ಯಾನ್ ಡೀಲ್ ವಿತ್ ಆಲ್ ಸಿವಿಲ್ ಆ್ಯಂಡ್ ಕ್ರಿಮಿನಲ್ ಮ್ಯಾಟರ್ಸ್. Award of Lok Adalat is a deemed decree and no appeal against the award of Lok Adalat is allowed. ಸೊ ಲೋಕ್ ಅದಾಲತಲ್ಲಿ ಯಾವುದೋ ಕೋರ್ಟ್ ಫೀ ಅವಶ್ಯಕತೆ ಇಲ್ಲ ಹೇಳುವಂಥದ್ದು ಕರೆಕ್ಟ್. ಹಾಗೆ ಲೋಕ್ ಅದಾಲತ್ನ ಅವಾರ್ಡ್ ಏನಿದೆ, ಜಜ್ಮೆಂಟ್ ಏನಿದೆ, ಅದು ಡಿಕ್ರಿ ಅಂತಲೇ ಪರಿಗಣಿಸಲ್ಪಡ್ತದೆ. ಅಂದರೆ ಡೀಮ್ಡ್ ಡಿಕ್ರಿ ಅಂತ ಹೇಳ್ಬೋದು. ಹಾಗೆ ನೋ ಅಪೀಲ್ ಅಗೇನ್ಸ್ಟ್ ದ ಅವಾರ್ಡ್ ಆಫ್ ಲೋಕ್ ಅದಾಲತ್ ಇಸ್ ಅಲೌಡ್. ಲೋಕ್ ಅದಾಲತ್ ಅವಾರ್ಡ್ ಆದರೆ ಅದ್ರ ಮೇಲೆ ಅಪೀಲ್ ಅಲೌಡ್ ಇಲ್ಲ. ಓಕೆ. ಸೊ ಇದೆಲ್ಲವೂ ಕೂಡ ನಾವು ಸೆಕ್ಷನ್ 21 ಇದರಲ್ಲಿ ಕಾಣ್ತೇವೆ, ಲೀಗಲ್ ಸರ್ವಿಸಸ್ ಅಥಾರಿಟಿ. ಆದರೆ ಲೋಕ್ ಅದಾಲತ್ ಸಿವಿಲ್ ಮತ್ತು ಕ್ರಿಮಿನಲ್ ಎರಡೂ ಮ್ಯಾಟರ್ಸ್ಗಳಲ್ಲಿ ಅಲೌಡ್ ಇಲ್ಲ. ಓನ್ಲಿ ಸಿವಿಲ್ ಮ್ಯಾಟರ್ಸಲ್ಲಿ ಲೋಕ್ ಅದಾಲತ್ ಮಾಡ್ತಾರೆ. ಸೊ ಬಿ ಇಸ್ ದಿ ಆನ್ಸರ್. ಆಲ್ಟರ್ನೇಟ್ ಡಿಸ್ಪ್ಯೂಟ್ ರೆಸಲ್ಯೂಷನ್ ಮೆಕ್ಯಾನಿಸಮ್ನೇ ಬರುವಂಥದ್ದು. ಬಿ ಇಸ್ ದಿ ಆನ್ಸರ್. ನೆಕ್ಸ್ಟ್ ಒನ್, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಇನ್ಕರೆಕ್ಟ್ ವಿತ್ ರೆಸ್ಪೆಕ್ಟ್ ಟು ಆರ್ಬಿಟ್ರೇಷನ್ ಅಗ್ರಿಮೆಂಟ್ ಆಸ್ ಪರ್ ದಿ ಆರ್ಬಿಟ್ರೇಷನ್ ಆ್ಯಂಡ್ ಕನ್ಸಿಲೇಷನ್ ಆ್ಯಕ್ಟ್. ಆರ್ಬಿಟ್ರೇಷನ್ ಕನ್ಸಿಲೇಷನ್ ಆ್ಯಕ್ಟ್ ಪ್ರಕಾರ ಆರ್ಬಿಟ್ರೇಷನ್ ಅಗ್ರಿಮೆಂಟ್ ಹೇಳುವಂಥ ಒಂದು ಡೆಫಿನೇಷನ್ ನಾವು ಕಾಣ್ತೇವೆ. ಓಕೆ, ಅದು ಸೆಕ್ಷನ್ 2B ಅಲ್ಲಿ ಕಾಣ್ತೇವೆ. ಪ್ಲಸ್ ಕೆಲವೊಂದು ರಿಕ್ವಿಸಿಟ್ಸ್ ಏನಂತ ಹೇಳುವಂಥದ್ದು ಸೆಕ್ಷನ್ 7ನಲ್ಲಿ ಕೂಡ ಕಾಣ್ತೇವೆ. ಒಂದು ಸೆಕ್ಷನ್ 2B ಆರ್ಬಿಟ್ರೇಷನ್ ಅಗ್ರಿಮೆಂಟ್ ಏನಂತ ಹೇಳುವಂಥದ್ದು ಸೆಕ್ಷನ್ 2B, ಇನ್ನೊಂದು ಸೆಕ್ಷನ್ 7. ಸೊ ಇದೆರಡು ಸೆಕ್ಷನ್ಗಳ ಪ್ರಕಾರ ಆರ್ಬಿಟ್ರೇಷನ್ ಅಗ್ರಿಮೆಂಟು ರಿಟರ್ನಲ್ಲಿ ಇರಬೇಕು. ರಿಟರ್ನ್ ಆ್ಯಸ್ ವೆಲ್ ಆ್ಯಸ್ ಓರಲ್ ಅಂತ ಅಲ್ಲ, ಇಟ್ ಶುಡ್ ಬಿ ಇನ್ ರೈಟಿಂಗ್ ಅಷ್ಟೇ. ಆ್ಯಂಡ್ ಆರ್ಬಿಟ್ರೇಷನ್ ಅಗ್ರಿಮೆಂಟ್ ಮೇ ಬಿ ಇನ್ ದ ಫಾರ್ಮ್ ಆಫ್ ಎ ಸಪ್ರೇಟ್ ಅಗ್ರಿಮೆಂಟ್. ಅದು ಸಪ್ರೇಟ್ ಅಗ್ರಿಮೆಂಟ್ ಆದರೂ ಇರ್ಬೋದು, ಅಥವಾ ಆರ್ಬಿಟ್ರೇಷನ್ ಕ್ಲಾಸ್ ಆಗಿ ಒಂದು ಕಾಂಟ್ರಾಕ್ಟಲ್ಲೇ ಇರ್ಬೋದು. ಆರ್ಬಿಟ್ರೇಷನ್ ಅಗ್ರಿಮೆಂಟ್ ಮೇ ಬಿ ಫಾರ್ ಆಲ್ ಆರ್ ಸರ್ಟನ್ ಡಿಸ್ಪ್ಯೂಟ್ಸ್ ವಿಚ್ ಮೇ ಅರೈಸ್ ಬಿಟ್ವೀನ್ ದ ಪಾರ್ಟೀಸ್. ಸೊ ಸಂಬಂಧಪಟ್ಟ ಆ ಪಾರ್ಟೀಸ್ಗಳ ಮಧ್ಯೆ ಬರುವಂತಹ ಎಲ್ಲ ಡಿಸ್ಪ್ಯೂಟ್ಸ್ಗಳು ಸಂಬಂಧಪಟ್ಟಾಗಿರ್ಬೋದು, ಅಥವಾ ಕೆಲವೊಂದು ಡಿಸ್ಪ್ಯೂಟ್ಸ್ಗಳ ಸಂಬಂಧಪಟ್ಟ ಹಾಗೋದು ಇರ್ಬೋದು. ಸೊ ಇದು ಎಲ್ಲ ಕರೆಕ್ಟ್. ಬಟ್ ಇಟ್ ಮೇ ಬಿ ರಿಟರ್ನ್ ಆಸ್ ವೆಲ್ ಆಸ್ ಓರಲ್ ಅಂತ ಹೇಳ್ತಾರಲ್ಲ, ಅದು ರಾಂಗ್ ಆನ್ಸರ್. ಇಟ್ ಶುಡ್ ಬಿ ಇನ್ ರೈಟಿಂಗ್. ಓರಲ್ ಅಂತ ಇಲ್ಲ, ಆರ್ಬಿಟ್ರೇಷನ್ ಅಗ್ರಿಮೆಂಟು ಇಟ್ ಶುಡ್ ಬಿ ಇನ್ ರೈಟಿಂಗ್. ದ್ಯಾಟ್ಸ್ ವೈ ಎ ಈಸ್ ಇನ್ಕರೆಕ್ಟ್. ದಿಸ್ ಈಸ್ ಇನ್ಕರೆಕ್ಟ್. ಆಯಿತಾ? ನೆಕ್ಸ್ಟ್ ಒನ್, ಇನ್ ವಿಚ್ ಆಫ್ ದ ಫಾಲೋವಿಂಗ್ ಸರ್ಕಮ್ಸ್ಟೆನ್ಸಸ್ ಕ್ಯಾನ್ ಆನ್ ಆರ್ಬಿಟ್ರೇಟರ್ ಕೆನಾಟ್ ಬಿ ಚಾಲೆಂಜ್ಡ್ ಆಸ್ ಪರ್ ದಿ ಆರ್ಬಿಟ್ರೇಷನ್ ಆ್ಯಂಡ್ ಕನ್ಸಿಲೇಷನ್ ಆ್ಯಕ್ಟ್ 1996. ಒಬ್ಬ ಆರ್ಬಿಟ್ರೇಟರ್ನ ಅಪಾಯಿಂಟ್ ಮಾಡಿರ್ತಾರೆ. ಸೊ ಅವರ ಅಪಾಯಿಂಟ್ಮೆಂಟನ್ನು ಹೇಗೆ ಯಾವ ಸಂದರ್ಭದಲ್ಲಿ ಚಾಲೆಂಜ್ ಮಾಡ್ಬೋದು ಅಂತ ಹೇಳುವಂಥದ್ದು ಸೆಕ್ಷನ್ 12ಅಲ್ಲಿ ಹೇಳ್ತಾರೆ. ಆರ್ಬಿಟ್ರೇಷನ್ ಕನ್ಸಿಲೇಷನ್ ಆ್ಯಕ್ಟ್ನ ಸೆಕ್ಷನ್ 12ಅನ್ನು ನಾವು ರೆಫರ್ ಮಾಡಿದರೆ, ಸೊ ವೆನ್ ಅ ಜಸ್ಟಿಫೈಬಲ್ ಡೌಟ್ ಆಸ್ ಟು ಹಿಸ್ ಇಂಡಿಪೆಂಡೆನ್ಸ್ ಅರೈಸಸ್. ಸೊ ಅವರು ಸರಿಯಾಗಿ ಇಂಪಾರ್ಷಲಿ ಅವರು ನಿರ್ಧಾರ ತಗೊಳ್ತಾರೆ ಹೇಳುವಂಥದ್ರ ಬಗ್ಗೆ ಡೌಟ್ ಇದೆ. ಅಥವಾ ವೆನ್ ಅ ಜಸ್ಟಿಫೈಬಲ್ ಡೌಟ್ ಆಸ್ ಟು ಹಿಸ್ ಇಂಪಾರ್ಷಿಲಿಟಿ ಅರೈಸಸ್. ಒಂದು ಸ್ವತಂತ್ರತೆ, ಇಂಡಿಪೆಂಡೆಂಟ್ ಆಗಿರುವಂಥದ್ದು ಅಥವಾ ಇಂಪಾರ್ಷಲ್ ಆಗಿರುವಂಥದ್ದು. ಆರ್ ವೆನ್ ಹಿ ಪೊಸೆಸಸ್ ದ ಕ್ವಾಲಿಫಿಕೇಷನ್ಸ್ ಅಗ್ರೀಡ್ ಬೈ ದ ಪಾರ್ಟೀಸ್. ಅವರಿಗೆ ಪಾರ್ಟೀಸ್ ಹೇಳೋ ಪ್ರಕಾರ ಅವರಿಗೆ ಕ್ವಾಲಿಫಿಕೇಷನ್ಸ್ ಇದೆ. ಆರ್ ವೆನ್ ಹಿ ಬಿಕಮ್ಸ್ ಇನ್ಎಲಿಜಿಬಲ್ ಆಸ್ ಪರ್ ದಿ 7th ಶೆಡ್ಯೂಲ್. 7th ಶೆಡ್ಯೂಲ್ ಪ್ರಕಾರ ಅವರು ಇನ್ಎಲಿಜಿಬಲ್ ಆಗ್ತಾರೆ ಅಲ್ವಾ. ಸೊ ಈ ಎಲ್ಲ ಸಂದರ್ಭಗಳಲ್ಲಿ ಚಾಲೆಂಜ್ ಮಾಡ್ಬೋದು. ಆದರೆ ರಿಕ್ವೈರ್ಡ್ ಕ್ವಾಲಿಫಿಕೇಷನ್ಸ್ ಇದ್ದರೆ ಯಾಕೆ ಅವ್ರನ್ನ ಚಾಲೆಂಜ್ ಮಾಡಬೇಕು ಅಲ್ವಾ. ಸೊ ಸಿ ಇಸ್ ದಿ ಆನ್ಸರ್ ಇಯರ್. ಸಿ ಆನ್ಸರ್ ಆಗುತ್ತೆ ಇದರಲ್ಲಿ. ನೆಕ್ಸ್ಟ್ ಒನ್, when may two persons be said to be related to each other by half blood
ಇನ್ ಅಕಾರ್ಡೆನ್ಸ್ ವಿತ್ ಹಿಂದೂ ಮ್ಯಾರೇಜ್ ಆ್ಯಕ್ಟ್. ಹಿಂದೂ ಮ್ಯಾರೇಜ್ ಆ್ಯಕ್ಟ್ ಪ್ರಕಾರ ಫುಲ್ ಬ್ಲಡ್ ಅಂತ ಹೇಳಿ ಒಂದಿದೆ ಡೆಫಿನೇಷನ್ ಪ್ರಕಾರ, ಹಾಫ್ ಬ್ಲಡ್ ಅಂತ ಹೇಳಿ ನಾವು ಕಾಣ್ತೇವೆ, ಹಾಗೆ ಯುಟ್ರಿನ್ ಬ್ಲಡ್ ಅಂತ ಹೇಳಿ ಕೂಡ ಒಂದು ಡೆಫಿನೇಷನ್ ಇದೆ. ಫುಲ್ ಬ್ಲಡ್, ಹಾಫ್ ಬ್ಲಡ್ ಆ್ಯಂಡ್ ಯುಟ್ರಿನ್ ಬ್ಲಡ್ ಅಂತ ಹೇಳುವಂಥದ್ದು. ಸೊ ಫುಲ್ ಬ್ಲಡ್ ಮತ್ತು ಹಾಫ್ ಬ್ಲಡ್ ಅಂತ ನಾವು ನೋಡ್ಲಿಕ್ಕೆ ಹೋದರೆ ಎರಡು ಇದು ಸೆಕ್ಷನ್ 3C ಅಲ್ಲಿ ಹೇಳ್ತಾರೆ, ಇನ್ನೊಂದು ಸೆಕ್ಷನ್ 3D ಅಲ್ಲಿ ಹೇಳ್ತಾರೆ. ಫುಲ್ ಬ್ಲಡ್ ಅಂದರೆ ಏನು? ಕಾಮನ್ ಆನ್ಸಿಸ್ಟರ್, ತಂದೆ ಅಂದರೆ ಆ ತಂದೆ ಸೇಮ್ ಬಟ್ ತಾಯಿ ಬೇರೆ, ಕಾಮನ್ ಆನ್ಸಿಸ್ಟರ್ಸ್ ವಿತ್ ಸೇಮ್ ವೈಫ್, ಒಂದೇ ವೈಫಿಂದ ಮಕ್ಕಳು ಹುಟ್ಟಿದ್ದಾರೆ ಆವಾಗ. ಇನ್ನು ಹಾಫ್ ಬ್ಲಡ್ ಅಂದರೆ ತಂದೆ ಸೇಮ್, ಕಾಮನ್ ಆನ್ಸಿಸ್ಟರ್ ಸೇಮ್ ಬಟ್ ಚಿಲ್ಡ್ರನ್ ಆರ್ ಫ್ರಮ್ ಡಿಫ್ರೆಂಟ್ ವೈಫ್ಸ್, ಅದು ಹಾಫ್ ಬ್ಲಡ್. ಇನ್ನು ಯುಟ್ರಿನ್ ಬ್ಲಡ್ ಅಂದರೆ ತಾಯಿ ಸೇಮ್, ಆಯಿತಾ, ಕಾಮನ್ ಆನ್ಸಿಸ್ಟ್ರೆಸ್ ಬಟ್ ಡಿಫ್ರೆಂಟ್ ಹಸ್ಬೆಂಡ್ಸ್. ತಾಯಿ ಒಬ್ಬರೇ, ಈಗ ಒಬ್ರು ಎ ಮತ್ತು ಬಿ ಅವರಿಬ್ಬರು ಯುಟ್ರಿನ್ ಬ್ಲಡ್ ಅಂದರೆ ಹೇಗೆ ಹೇಳ್ತಾರೆ, ತಾಯಿ ಒಂದು ಅವರಿಬ್ಬರದು ಬಟ್ ತಂದೆಯರು ಬೇರೆ, ತಂದೆಂದರು ಬೇರೆ, ಅದಕ್ಕೆ ಯುಟ್ರಿನ್ ಬ್ಲಡ್ ಅಂತ ಹೇಳ್ತಾರೆ. ಫುಲ್ ಬ್ಲಡ್ ಅಂದರೆ ತಂದೆ ತಾಯಿ, ಸೊ ಸೇಮ್ ಅಕ್ಕ ತಮ್ಮ ಇರ್ತಾರಲ್ಲ ಅವರು ಆ್ಯಕ್ಚುಲಿ ಫುಲ್ ಬ್ಲಡ್. ಅದೇ ತಂದೆ ಸೇಮ್ ಬಟ್ ತಾಯಂದರು, ಈಗ ತಾಯಿ ಮಕ್ಕಳು ಇರ್ತಾರಲ್ಲ ಅವರೆಲ್ಲ ಹಾಫ್ ಬ್ಲಡ್ ಅಂತ ಹೇಳಿ ಕರೆಸ್ಕೊಡುವಂಥದ್ದು. ಸೊ ನಮ್ಮ ಕ್ವಶನ್ ಏನು, ಹಾಫ್ ಬ್ಲಡ್ ಅಂದರೆ ಏನು ಹೇಳುವಂಥದ್ದು ಇದು. ಹಾಗಿದ್ರೆ ಕಾಮನ್ ಆನ್ಸಿಸ್ಟರ್ಸ್ ವಿತ್ ಡಿಫ್ರೆಂಟ್ ವೈಫ್ಸ್, ಆನ್ಸರ್ ಏನಾಗುತ್ತೆ ನೋಡಿಲಿ, ವೆನ್ ದೇ ಆರ್ ಡಿಸೆಂಡೆಡ್ ಫ್ರಮ್ ಅ ಕಾಮನ್ ಆನ್ಸಿಸ್ಟರ್ ಬೈ ಡಿಫ್ರೆಂಟ್ ವೈಫ್ಸ್. ಸೊ ಬಿ ಇಸ್ ದಿ ಆನ್ಸರ್, ಬಿ ಆನ್ಸರ್ ಆಗುತ್ತೆ ಇಲ್ಲಿ, ಆಯಿತಾ. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಜನರಲಿ ನಾಟ್ ಕನ್ಸಿಡರ್ಡ್ ಅ ವ್ಯಾಲಿಡ್ ಕಂಡೀಷನ್ ಫಾರ್ ಅ ಹಿಂದೂ ಮ್ಯಾರೇಜ್. ಸೊ ಹಿಂದೂ ಮ್ಯಾರೇಜ್ನ ವ್ಯಾಲಿಡ್ ಕಂಡೀಷನ್ನು ಹಿಂದೂ ಮ್ಯಾರೇಜ್ ಆ್ಯಕ್ಟ್ ಸೆಕ್ಷನ್ 5 ಅಲ್ಲಿ ನಾವು ಕಾಣ್ತೇವೆ. ಸೊ ಅದ್ರ ಪ್ರಕಾರ ಬೈಗೇಮ್ ಈಸ್ ನಾಟ್ ಪರ್ಮಿಟೆಡ್. ಒಂದು ಹೆಂಡತಿ ಅಥವಾ ಗಂಡ ಬದುಕಿರುವಾಗ ಅವರ ಜೀವಿತಾವಧಿಯಲ್ಲಿ ಇನ್ನೊಂದು ಮದುವೆ ಆಗಬಾರ್ದು. ಸೊ ದಿಸ್ ಈಸ್ ಅ ವ್ಯಾಲಿಡ್ ಕಂಡೀಷನ್. ದ ಪಾರ್ಟಿ ಶುಡ್ ನಾಟ್ ಬಿ ವಿದಿನ್ ದ ಡಿಗ್ರೀಸ್ ಆಫ್ ಪ್ರಾಹಿಬಿಟೆಡ್ ರಿಲೇಷನ್ಶಿಪ್. ಡಿಗ್ರೀಸ್ ಆಫ್ ಪ್ರಾಹಿಬಿಟೆಡ್ ರಿಲೇಷನ್ಶಿಪ್ ಅಂತ ಹೇಳುವಂಥದ್ದೊಂದಿದೆ. ಹಾಗೆ ಅವರು ಸಪ್ಪಿಂಡ ಕೂಡ ಆಗಿರಬಾರ್ದು ಹೇಳುವಂಥದ್ದು ಹೇಳ್ತಾರೆ. ಆ್ಯಂಡ್ ದ ಫೋರ್ತ್ ಒನ್, ದ ಪಾರ್ಟಿ ಶುಡ್ ನಾಟ್ ಬಿ ಸಫರಿಂಗ್ ಫ್ರಮ್ ಎಪಿಲೆಪ್ಸಿ ಹೇಳುವಂಥ ಕಾಯಿಲೆ ಇರಬಾರ್ದು ಅಂತ ಹೇಳಿ ಮೊದಲಿತ್ತು, ಬಟ್ ಈಗ ಅದನ್ನು ಒಮಿಟ್ ಮಾಡಿಬಿಟ್ಟಿದ್ದಾರೆ. ಸೊ ಇದು ಕಂಡೀಷನ್ ಅಲ್ಲ, ವಿಚ್ ಇಸ್ ನಾಟ್ ಕನ್ಸಿಡರ್ಡ್ ಆಸ್ ಅ ವ್ಯಾಲಿಡ್ ಕಂಡೀಷನ್ ಅಂದರೆ ಇದಕ್ಕೆ ಆನ್ಸರು ಡಿ, ದಿಸ್ ಇಸ್ ನಾಟ್ ಅ ವ್ಯಾಲಿಡ್ ಕಂಡೀಷನ್. ನೆಕ್ಸ್ಟ್, ಸೆಕ್ಷನ್ 13(1) ಆಫ್ ಹಿಂದೂ ಮ್ಯಾರೇಜ್ ಆ್ಯಕ್ಟ್ 1955 ಪ್ರೊವೈಡ್ಸ್ ಫಾರ್ ದ ಫಾಲೋವಿಂಗ್: grounds for restitution of conjugal rights, grounds for judicial separation, grounds for divorce and grounds for judicial separation and divorce. ಯಾವುದಕ್ಕೆ ಸಂಬಂಧಪಟ್ಟದ್ದು ಸೆಕ್ಷನ್ 13? ಅದು ಡಿವೋರ್ಸ್ಗೆ ಸಂಬಂಧಪಟ್ಟದ್ದು. ಡಿವೋರ್ಸ್ ವಿಚ್ ಕ್ಯಾನ್ ಬಿ ಕ್ಲೇಮ್ಡ್ ಬೈ ಐದರ್ ದಿ ಹಸ್ಬೆಂಡ್ ಆರ್ ದಿ ವೈಫ್. ಸೆಕ್ಷನ್ 13(1) ಹೇಳುತ್ತೆ ಗ್ರೌಂಡ್ಸ್ ಫಾರ್ ಡಿವೋರ್ಸ್ ಹಿಂದೂ ಮ್ಯಾರೇಜ್ ಆ್ಯಕ್ಟ್ ಪ್ರಕಾರ. ವಾಟ್ ಇಸ್ ದ ಮೀನಿಂಗ್ ಆಫ್ ಬಾತಿಲ್ ಮ್ಯಾರೇಜ್ ಇನ್ ಮುಸ್ಲಿಂ ಲಾ? ಮುಸ್ಲಿಂ ಲಾ ಪ್ರಕಾರ ಬಾತಿಲ್ ಅಂದರೆ ಏನು? ಯಾವುದು ವಾಯ್ಡ್ ಮ್ಯಾರೇಜ್, ನಲ್ ಮ್ಯಾರೇಜ್ ಅಂತ ಹೇಳ್ತಾರಲ್ಲ, ಅದಕ್ಕೆ ಬಾಟಿಲ್ ಅಂತ ಹೇಳ್ತಾರೆ. ಸೊ ಇಲ್ಲಿ ಆಪ್ಷನ್ಸ್ ಪ್ರಕಾರ ಬಿ, ವಾಯ್ಡ್ ಮ್ಯಾರೇಜ್ ಇಸ್ ದಿ ಆನ್ಸರ್. ನೆಕ್ಸ್ಟ್, ವಾಟ್ಸ್ ಅ ಕಾಂಟ್ರಾಕ್ಟ್ ಆಫ್ ಮ್ಯಾರೇಜ್ ವಿಚ್ ಮೇ ಬಿ ಡಿಸಾಲ್ವ್ ಬೈ ದ ವೈಫ್ ಅಂಡರ್ ಅ ಪವರ್ ಡೆಲಿಗೇಟೆಡ್ ಟು ಹರ್, ವಿಚ್ ಇಸ್ ಕಾಲ್ಡ್ ಅಂಡರ್ ಮುಸ್ಲಿಂ ಲಾ. ಈಗ ನಾರ್ಮಲಿ ಗಂಡ ಹೆಂಡತಿಯನ್ನು ಡಿವೋರ್ಸ್ ಮಾಡುವಂಥದ್ದು ಮುಸ್ಲಿಂ ಲಾ ಪ್ರಕಾರ. ಸೊ ಅದಕ್ಕೆ ತಲಾಕ್ ಉಲ್ ಸುನ್ನತ್, ತಲಾಕ್ ಉಲ್ ಬಿದ್ದತ್ ಅಂತ ಹೇಳ್ತಾರೆ. ರಿವೋಕೇಬಲ್ ಡಿವೋರ್ಸ್, ಇರ್ರಿವೋಕೇಬಲ್ ಡಿವೋರ್ಸ್ ಅಂತ ಹೇಳಿ. ಸೊ ತಲಾಕ್ ಉಲ್ ಸುನ್ನತ್ತಲ್ಲೇ ತಲಾಕ್ ಎಹಸಾನ್, ತಲಾಕ್ ಹಸನ್ ಹೇಳುವಂಥ ಬೇರೆ ಬೇರೆ ರೀತಿಯ ಕ್ಯಾಟಗರಿ ಇದೆ. ಇನ್ನು ಹೆಂಡತಿ ಗಂಡನಿಗೆ ಡಿವೋರ್ಸ್ ಮಾಡಬೇಕಂದ್ರೆ ಗಂಡ ಕೆಲವೊಂದ್ಸಲ ಹೆಂಡತಿಗೆ ಕೆಲವೊಂದು ಪವರ್ಸ್ ಕೊಟ್ಟಿರ್ತಾನೆ. ಹಿ ಹ್ಯಾಸ್ ಡೆಲಿಗೇಟೆಡ್ ದಟ್ ಪವರ್ ಟು ಹಿಸ್ ವೈಫ್. ಸೊ ಅದಕ್ಕೆ ತಲಾಕೆ ತಫ್ವೀಜ್ ಅಂತ ಹೇಳಿ ಹೇಳ್ತಾರೆ. ಸೊ ಸಿ ಇಸ್ ದಿ ಆನ್ಸರ್. ಹೆಂಡತಿ ಗಂಡನ ಡಿವೋರ್ಸ್ ಮಾಡುವಂಥ ಆ ಒಂದು ವಿಷಯಕ್ಕೆ ತಲಾಕೆ ತಫ್ವೀಜ್ ಅಂತ ಹೇಳಿ ಹೇಳ್ತಾರೆ. ನೆಕ್ಸ್ಟ್, ಅ ಹಿಂದೂ ಬಾಯ್ ಆ್ಯಂಡ್ ಅ ಹಿಂದೂ ಗರ್ಲ್ ಮೇ ಬಿ ಮ್ಯಾರಿಡ್ ಅಂಡರ್ ದಿ ಫಾಲೋವಿಂಗ್ ಲಾ. ಸೊ ನಾರ್ಮಲಿ ಹಿಂದೂ ಇದ್ದರೆ ಗರ್ಲ್ ಮತ್ತು ಬಾಯ್ ಹಿಂದೂ ಮ್ಯಾರೇಜ್ ಆ್ಯಕ್ಟ್ ಪ್ರಕಾರ ಮದುವೆ ಆಗ್ಬೋದು, ಅಥವಾ ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟ್ ಪ್ರಕಾರ ಮದುವೆ ಆಗ್ಬೋದು, ಆಯಿತಾ. ಸೊ ದ್ಯಾಟ್ಸ್ ವೈ ಸಿ, ಬೋತ್ ಹಿಂದೂ ಮ್ಯಾರೇಜ್ ಆ್ಯಕ್ಟ್ ಪ್ರಕಾರ ಹಾಗೂ ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟ್ ಪ್ರಕಾರ ದೇ ಕ್ಯಾನ್ ಮ್ಯಾರಿ ಅಂಡರ್ ದಿ ಬೋತ್. ನೆಕ್ಸ್ಟ್ ಒನ್, ಥ್ರೂ ವಿಚ್ ಆಫ್ ದ ಫಾಲೋವಿಂಗ್ ಅಮೆಂಡ್ಮೆಂಟ್ ಆ್ಯಕ್ಟ್ಸ್ ವೇರ್ ರೈಟ್ಸ್ ಇನ್ ದ ಕೋಪಾಸರಿ ಪ್ರಾಪರ್ಟಿ ಮೇಡ್ ಅವೈಲೇಬಲ್ ಟು ಅ ಗರ್ಲ್ ಚೈಲ್ಡ್ ಆಸ್ ವೆಲ್. ಸೊ ಹೆಣ್ಮಕ್ಳಿಗೂ ಕೂಡ ಕೋಪಾಸರಿ ರೈಟಲ್ಲಿ ಹಕ್ಕಿದೆ ಅಂತ ಹೇಳುವಂಥ ಅಮೆಂಡ್ಮೆಂಟ್, ಮೇಜರ್ ಅಮೆಂಡ್ಮೆಂಟ್ ಹಿಂದೂ ಸಕ್ಸೆಷನ್ ಆ್ಯಕ್ಟಲ್ಲಿ ಸೆಕ್ಷನ್ 6 ಮಾಡಿದರು. ಅದು 2005ನೇ ಇಸ್ವಿಯಲ್ಲಿ ಮಾಡಿದರು. ಸೊ ಸಿ ಇಸ್ ದಿ ಆನ್ಸರ್. ಇಲ್ಲಿ 2005 ಅಂತ ನಾವು ಕಾಣ್ತೇವಲ್ಲ, ದಿಸ್ ಇಸ್ ದಿ ಆನ್ಸರ್, ದ ಹಿಂದೂ ಸಕ್ಸೆಷನ್ ಅಮೆಂಡ್ಮೆಂಟ್ ಆ್ಯಕ್ಟ್ ಆಫ್ 2005. ನೆಕ್ಸ್ಟ್, ವಾಟ್ ಶುಡ್ ಬಿ ದ ಏಜ್ ಡಿಫರೆನ್ಸ್ ಬಿಟ್ವೀನ್ ದ ಅಡಾಪ್ಟಿವ್ ಫಾದರ್ ಆ್ಯಂಡ್ ಹಿಸ್ ಅಡಾಪ್ಟೆಡ್ ಡಾಟರ್ ಫಾರ್ ಅ ವ್ಯಾಲಿಡ್ ಅಡಾಪ್ಷನ್? ನೋಡಿ, ಹಿಂದೂ
ಇದು ಯಾವ ಆ್ಯಕ್ಟ್ ಅಂತಂದರೆ ಹಿಂದೂ ಅಡಾಪ್ಷನ್ ಆ್ಯಂಡ್ ಮೇಂಟೆನೆನ್ಸ್ ಆ್ಯಕ್ಟಲ್ಲಿ ಬರುವಂಥದ್ದು. ಸೊ ನಾರ್ಮಲಿ 21 ವರ್ಷದ ಏಜ್ ಡಿಫ್ರೆನ್ಸ್ ಇರಬೇಕು. ಈಗ ತಂದೆ ಒಂದು ಹೆಣ್ಮಗಳನ್ನ ಅಡಾಪ್ಟ್ ಮಾಡ್ತಿದ್ದಾರೆ ಅಂತಂದರೆ, ಅಥವಾ ಒಂದು ಹೆಂಗಸು ಗಂಡು ಮಗನ ಅಡಾಪ್ಟ್ ಮಾಡ್ತಿದ್ದಾರೆ ಅಂತಂದರೆ ಅವರಿಬ್ಬರ ಮಧ್ಯೆ ಮಿನಿಮಮ್ 21 ವರ್ಷದ ಏಜ್ ಡಿಫ್ರೆನ್ಸ್ ಇರಬೇಕು. ಆಯಿತಾ? ಸೊ ಅದನ್ನು ಸಿ ಹೇಳುತ್ತೆ 21 ಇಯರ್ಸ್ ಅಂತ ಹೇಳಿ. ಅದಕ್ಕೆ ಸೆಕ್ಷನ್ 11 ಆಫ್ ಹಿಂದೂ ಅಡಾಪ್ಷನ್ಸ್ ಆ್ಯಂಡ್ ಮೇಂಟೆನೆನ್ಸ್ ಆ್ಯಕ್ಟ್ ಅಂತ ಹೇಳಿ ಬರುವಂಥದ್ದು. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ಕೇಸಸ್ ಮೇ ಬಿ ಕನ್ಸಿಡರ್ ಆಸ್ ದಿ ಫಸ್ಟ್ ರಿಪೋರ್ಟೆಡ್ ಕೇಸ್ ಆಫ್ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್. ಸೊ ಫಸ್ಟ್ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತ ಹೇಳಿ ರಿಪೋರ್ಟ್ ಆಗಿರುವಂಥ ಫೇಮಸ್ ಕೇಸ್ ಯಾವುದು? ಅದರಲ್ಲಿ 40,000 ತನಕ ಅಂಡರ್ ಟ್ರಯಲ್ ಪ್ರಿಸ್ನರ್ಸನ್ನು ರಿಲೀಸ್ ಮಾಡಿಸುವಂಥ ಒಂದು ಪರಿಸ್ಥಿತಿ ಆಗಿತ್ತದು. ಸೊ ಅದು ದಟ್ಸ್ ನನ್ ಅದರ್ ದ್ಯಾನ್ ಹುಸೇನಾರಾ ಖಟೂನ್ ವರ್ಸಸ್ ಸ್ಟೇಟ್ ಆಫ್ ಬಿಹಾರ್. ಈ ಕೇಸಲ್ಲಿ ಅದನ್ನು ಇದು ಮಾಡಿದರು. ಹಾಗೆ ನೆಕ್ಸ್ಟ್ ಒನ್, ಹೂ ಅಮಂಗ್ ದ ಫಾಲೋವಿಂಗ್ ಇಸ್ ಕನ್ಸಿಡರ್ ಆಸ್ ದಿ ಫಾದರ್ ಆಫ್ PIL ಇನ್ ಇಂಡಿಯಾ? ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ನ ತಂದೆ, ಪಿತಾಮಹ ಯಾರು? ಸೊ ಇಟ್ ಇಸ್ ನನ್ ಅದರ್ ದ್ಯಾನ್ ಜಸ್ಟಿಸ್ PN ಭಗವತಿ. ಸೊ ಹಿ ಹ್ಯಾಸ್ ತುಂಬ ರೂಲ್ಸ್ಗಳನ್ನು, ಅಂದರೆ ತುಂಬ ಅದನ್ನು ಎಲಾಬ್ರೇಟ್ ಮಾಡಿದರು. ಆ ಪ್ರೊಸೀಜರ್ ಹೇಗೆ, ಅದಕ್ಕೆ ತುಂಬ ಅವಕಾಶ ಕೊಟ್ಟರು. ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನನ್ನು ಈ ಪಬ್ಲಿಕ್ ಎನ್ಫೋರ್ಸ್ಮೆಂಟ್ ಏಜೆನ್ಸೀಸ್ಗಳ ವಿರುದ್ಧ ಹಾಕ್ಬೋದು, ಆ್ಯಕ್ಷನ್ ತೊಗೊಳ್ಬೋದು ಹೇಳುವಂಥದ್ದೆಲ್ಲ ಕೂಡ ಆ ಸಿಸ್ಟಮನ್ನು ಎಲಾಬ್ರೇಟ್ ಮಾಡಿರುವಂಥದ್ದು ಜಸ್ಟಿಸ್ PN ಭಗವತಿ. ದ್ಯಾಟ್ಸ್ ವೈ ಹಿಸ್ ಕನ್ಸಿಡರ್ಡ್ ಟು ಬಿ ದ ಫಾದರ್ ಆಫ್ PIL ಇನ್ ಇಂಡಿಯಾ. ಹಾಗೆ ಅಗೇನ್ಸ್ಟ್ ವಿಚ್ ಆಫ್ ದ ಫಾಲೋವಿಂಗ್ ಅ PIL ಕೆನಾಟ್ ಬಿ ಫೈಲ್ಡ್? ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಯಾವಾಗಲೂ ಗೌರ್ಮೆಂಟ್ ವಿರುದ್ಧ, ಸ್ಟೇಟ್ ಅಂದರೆ ಸ್ಟೇಟ್ ಗೌರ್ಮೆಂಟು, ಸೆಂಟ್ರಲ್ ಗೌರ್ಮೆಂಟು, ಅಥವಾ ನಮ್ಮ ಮುನ್ಸಿಪಲ್ ಕಾರ್ಪೊರೇಷನ್, ಲೋಕಲ್ ಅಥಾರಿಟೀಸ್ಗಳ ವಿರುದ್ಧ. ಬಟ್ ಪ್ರೈವೇಟ್ ವ್ಯಕ್ತಿಗಳ ವಿರುದ್ಧ ಅದನ್ನು ಫೈಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಇದೆಲ್ಲ ನಮಗೆ ಬೇರೆ ಆ್ಯಕ್ಟ್ ಇಲ್ಲ, ನಾವು ಪ್ರಿನ್ಸಿಪಲ್ಸ್ಗಳು ತಿಳ್ಕೊಂಡಿರಬೇಕು. ಆಯಿತಾ? ಸೊ ಅದ್ರ ಪ್ರಕಾರ ವಿ ಕ್ಯಾನ್ ಆನ್ಸರ್ ದಿಸ್. ಸೊ ಸಿ ಅಗೇನ್ಸ್ಟ್ ಅ ಪ್ರೈವೇಟ್ ಪಾರ್ಟಿ ಅಂತ ಹೇಳಿ ಹೇಳ್ಬೋದು. ಹಾಗೆ ಇನ್ ದಿ ಲೈಟ್ ಆಫ್ ದಿ ಗೈಡ್ಲೈನ್ಸ್ ಇಶ್ಯೂಡ್ ಬೈ ದ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಆನ್ ವಿಚ್ ಆಫ್ ದ ಫಾಲೋವಿಂಗ್ ಇಶ್ಯೂಸ್ ಕ್ಯಾನ್ ಅ PIL ನಾಟ್ ಬಿ ಎಂಟರ್ಟೈನ್ಡ್ ಬೈ ದಿ ಕೋರ್ಟ್? PIL ಸಣ್ಣ ವಿಷಯಕ್ಕೂ ಕೂಡ ಅದನ್ನು ಫೈಲ್ ಮಾಡ್ತಾ ಇದ್ದರೆ, ಪ್ರತಿ ಇಂಡಿವಿಜುವಲ್ ಆ್ಯಕ್ಷನಿಗಲ್ಲ, ಅದು ಪಬ್ಲಿಕ್ ಇಂಟ್ರೆಸ್ಟಿಗೋಸ್ಕರ ಅದನ್ನು ಫೈಲ್ ಮಾಡಬೇಕು ಅಲ್ವಾ? ಸೊ PILನ್ನು ಬಾಂಡೆಡ್ ಲೇಬರ್ ಮ್ಯಾಟರ್ಸ್ಗೆ ಫೈಲ್ ಮಾಡ್ಬೋದು, ಜೀತದ ಪದ್ಧತಿ ಅಂತೆಲ್ಲ ಇರತ್ತಲ್ವಾ, ಅಥವಾ ನೆಗ್ಲೆಕ್ಟೆಡ್ ಚಿಲ್ಡ್ರನ್, ಪಾಪ ತುಂಬ ಜನ ಮಕ್ಕಳು ಅನಾಥರಾಗಿದ್ದಾರೆ, ಅವರಿಗೆ ಸಂಬಂಧಪಟ್ಟ ಹಾಗೆ, ಅಥವಾ ಪೊಲೀಸರು ಕೇಸನ್ನು ರಿಜಿಸ್ಟರ್ ಮಾಡ್ತಾ ಇಲ್ಲ, ಅಂಥ ಕೇಸ್ಗಳಿಗೆಲ್ಲ PIL ಫೈಲ್ ಮಾಡ್ಬೋದು. ಆದರೆ ಜೈಲಿಂದ ರಿಲೀಸ್ ಆಗುವಂಥ ಟೈಮೇ ಬಂದಿಲ್ಲ, ಬಟ್ ಸ್ಟಿಲ್ ಪ್ರೀಮೆಚ್ಯೂರ್ ರಿಲೀಸ್ಗೋಸ್ಕರ ಇಫ್ ದೇ ಆರ್ ಆಸ್ಕಿಂಗ್, ದೆನ್ ಇನ್ ಸಚ್ ಕೇಸಸ್ PIL ಕೆನಾಟ್ ಬಿ ಫೈಲ್ಡ್. ಆಯಿತಾ? ಸೊ ಬಿ ಇಸ್ ದಿ ಆನ್ಸರ್ ಹಿಯರ್. ಪ್ರೀಮೆಚ್ಯೂರ್ ರಿಲೀಸ್ ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಆದಷ್ಟು ಅಂದರೆ ಅವರಿಗೆ ಅಷ್ಟು ಮಿನಿಮಮ್ ಅವಧಿಯನ್ನು ಕೂಡ ಅವ್ರು ಸ್ಪೆಂಡ್ ಮಾಡದೆ ಹಾಗೆ ಅವರನ್ನು ಬಿಡುಗಡೆಗೊಳಿಸಿ ಅಂತ ಕೇಳಲಿಕ್ಕೆ PILನ್ನು ಫೈಲ್ ಮಾಡಲಿಕ್ಕಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಡೀಟೇಲ್ ಆದ ಗೈಡ್ಲೈನ್ಸನ್ನೇ ನೀಡಿದೆ. ಯಾವ್ಯಾವ ಸಂದರ್ಭದಲ್ಲಿ PILನ್ನು ಫೈಲ್ ಮಾಡ್ಬೋದು, ಯಾವ ಸಂದರ್ಭದಲ್ಲಿ PILನ್ನು ಫೈಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂಥದ್ದು. Next, in which of the following landmark cases was it held that the principles of natural justice were applicable not only to judicial and quasi-judicial functions but also to administrative functions? Principles of natural justice ಬಹಳ ಮೇನ್ ಅಡ್ಮಿನಿಸ್ಟ್ರೇಟಿವ್ ಲಾ ಅಲ್ಲಿ. ಇದು ಅಡ್ಮಿನಿಸ್ಟ್ರೇಟಿವ್ ಲಾಗೆ ಸಂಬಂಧಪಟ್ಟ ಕೇಸ್, ಇದು ಕ್ವಶನ್ ಇದು. ಸೊ ನ್ಯಾಚುರಲ್ ಜಸ್ಟಿಸನ್ನ ಫಾಲೋ ಮಾಡಲೇಬೇಕು, ಅದು ಕೇವಲ ಜುಡಿಷಿಯಲ್ ಫಂಕ್ಷನ್ಸ್ಗಲ್ಲ, ಈ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ಲು, ಅಡ್ಮಿನಿಸ್ಟ್ರೇಟಿವ್ ಮ್ಯಾಟರ್ಸ್ಗೂ ಕೂಡ ಅಪ್ಲೈ ಆಗುತ್ತೆ. ಅಂದರೆ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ ಅಂದರೆ ಏನು? ದ ರೈಟ್ ಟು ಬಿ ಹರ್ಡ್ ಹೇಳುವಂಥದ್ದಿದೆ ಅಲ್ವಾ, ಫೇರ್ ಟ್ರಯಲ್, ಹಿಯರಿಂಗ್ ಮಾಡಬೇಕು ಹೇಳುವಂಥದ್ದೆಲ್ಲ. ಸೊ ಅದನ್ನು ರೆಕಗ್ನೈಸ್ ಮಾಡಿದ್ದು AK ಕ್ರೈಪಾಕ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅಂತ ಹೇಳುವಂಥ ಕೇಸಲ್ಲಿ. ಇದರಲ್ಲಿ ತುಂಬ ಜನ IAS IPS ಆಫೀಸ್ಗಳನ್ನು ಆರ್ಬಿಟ್ರರಿ ಅಪಾಯಿಂಟ್ ಮಾಡ್ತಾಯಿದ್ರು, ಪ್ರಮೋಷನ್ ಆಗ್ತಾಯಿತ್ತು. ಸೊ ಅದನ್ನು ಚಾಲೆಂಜ್ ಮಾಡಿ ಅದ್ರ ಬಗ್ಗೆ ಕೇಸ್ ಆಗಿರುವಂಥ ವಿಚಾರ. ಅದರಲ್ಲಿ ಹೇಳಿದರು ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ ಎಲ್ಲ ಫಂಕ್ಷನ್ಸ್ಗಳು ಕೂಡ ಅಪ್ಲೈ ಆಗತ್ತೆ ಅಂತ ಹೇಳಿ ದೇ ಹ್ಯಾವ್ ರೆಕಗ್ನೈಸ್ ದಿಸ್. Next one, in which of the following judgments did the Supreme Court comprehensively reconsider the SP Sampath Kumar versus Union of India case? ಸೊ ನಾವಿಲ್ಲಿ ನೋಡುವಂಥದ್ದಾದರೆ ಆ್ಯಕ್ಚುಲಿ ಅದು ಆನ್ಸರ್ ಹೇಳ್ತೇನೆ ಫಸ್ಟ್. L. ಚಂದ್ರಕುಮಾರ್ ಅಂತ ಹೇಳುವಂಥದ್ದು 7 ಜಡ್ಜ್ ಬೆಂಚ್, ಅದು 7 ಜಡ್ಜಸ್ ಬೆಂಚ್. ಸೊ ಮೇಯ್ನಾಗಿ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ಸ್ ಇರತ್ತಲ್ಲ, ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ಸ್ಗೆ ಸಂಬಂಧಪಟ್ಟ ಹಾಗೆ ಅವರದ್ದೇ ಡಿಸಿಷನ್ ಫೈನಲ್, ಎಕ್ಸ್ಕ್ಲೂಸಿವ್ ಟ್ರಿಬ್ಯುನಲ್ಸ್ ಹೇಳುವಂಥ ಒಂದು ಅಮೆಂಡ್ಮೆಂಟ್ ತಂದಿತ್ತು ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಆ್ಯಕ್ಟಲ್ಲಿ. ಸುಪ್ರೀಂ ಕೋರ್ಟ್ ಕೂಡ ಅದಕ್ಕೆ ರಿವ್ಯೂ ಮಾಡುವಂಥ ಪವರ್ ಇಲ್ಲ ಅಂತ ಹೇಳುವಂಥ ಎಫೆಕ್ಟ್ ಅದು. ಸೊ SP ಸಂಪತ್ ಕುಮಾರ್ ಕೇಸ್ ಅದನ್ನು ಸ್ವಲ್ಪ ನೋಡಿತ್ತು, ಇಟ್ ಹ್ಯಾಡ್ ಗಿವನ್ ಸರ್ಟನ್ ಪ್ರಿನ್ಸಿಪಲ್ಸ್, ಬಟ್ ಅದನ್ನು ಸಂಪೂರ್ಣವಾಗಿ ಅದನ್ನು ಓವರ್ ಟರ್ನ್ ಮಾಡಿ ಇಲ್ಲ ಆ ರೀತಿ ರೂಲ್ಸ್ ಮಾಡಲಿಕ್ಕೇ ಇಲ್ಲ ಅಂತ ಹೇಳಿದ್ದು L. ಚಂದ್ರಕುಮಾರ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಸೊ ಇದು ಯಾವುದಕ್ಕೆ ಸಂಬಂಧಪಟ್ಟದ್ದು? ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ಸ್ ಆ್ಯಕ್ಟ್ ಅಂತ ಇತ್ತು. ಅದರಲ್ಲಿ ಸುಪ್ರೀಂ ಕೋರ್ಟಿಗೆ ಯಾವುದೇ ಜುಡಿಷಿಯಲ್ ರಿವ್ಯೂ ಇಲ್ಲ,
ಪವರ್ ಆಫ್ ಜುಡಿಷಿಯಲ್ ರಿವ್ಯೂ ಇಲ್ಲ ಅಂತ ಹೇಳುವಂಥ ಒಂದು ಏನು ಚೇಂಜ್ ಮಾಡಿದ್ರು ಅದು ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಹೇಳಿ ಅದನ್ನು ಸ್ಟ್ರೈಕ್ ಡೌನ್ ಮಾಡಿದರು. ಅದಕ್ಕೆ ಸಂಬಂಧಪಟ್ಟ ಕೇಸ್ ಇದು, ಎಲ್ ಚಂದ್ರಕುಮಾರ್ ಅಂತ ಹೇಳಿ ವಿ ಕ್ಯಾನ್ ರೆಫರ್. ಹಾಗೆ ಹೂ ಅಮಂಗ್ ದ ಫಾಲೋವಿಂಗ್ ಡಿಫೈನ್ಡ್ ಅಡ್ಮಿನಿಸ್ಟ್ರೇಟಿವ್ ಲಾ ಆಸ್ ದ ಲಾ ರಿಲೇಟಿಂಗ್ ಟು ದಿ ಕಂಟ್ರೋಲ್ ಆಫ್ ಗವರ್ಮೆಂಟಲ್ ಪವರ್. ಇದು ಬಹಳ ಸಿಂಪಲ್, ಡೆಫಿನಿಷನ್ಸ್ ನಾವು ಸ್ವಲ್ಪ ತಿಳ್ಕೊಂಡಿರಬೇಕು. ಸೊ ವೇಡ್ ಬಿ ಅಂತ ಇದೆ ಅಲ್ಲ, ವೇಡ್ ಹೇಳುವಂಥ ವ್ಯಕ್ತಿ ವಾಟ್ ಡಿಡ್ ಡು, ಹಿ ಸೆಡ್ ದ್ಯಾಟ್ ಗೌರ್ಮೆಂಟ್ ಪವರನ್ನು ಕಂಟ್ರೋಲ್ ಮಾಡುವಂಥ ಲಾ ಏನಿದೆ ಅದಕ್ಕೆ ಅಡ್ಮಿನಿಸ್ಟ್ರೇಟಿವ್ ಲಾ ಅಂತ ಹೇಳಿ ಕರೀತಾರೆ ಅಂತ ಹೇಳಿ ಹಿ ಸೆಡ್ ದ್ಯಾಟ್. ಆ್ಯಂಡ್ ದ ನೆಕ್ಸ್ಟ್ ಕ್ವಶನ್, ವಾಟ್ ಪೆನಾಲ್ಟೀಸ್ ಪ್ರಿಸ್ಕ್ರೈಬ್ ಫಾರ್ ಪರ್ಸನ್ಸ್ illegally practicing in courts under the Advocates Act of 1961. ಸೊ ಅಡ್ವೊಕೇಟ್ಸ್ ಆ್ಯಕ್ಟ್ ಪ್ರಕಾರ ಕೋರ್ಟಲ್ಲಿ ಇಲ್ಲಿಗಲಿ ಅಂದರೆ ನಿಮಗೆ ಸನ್ನದ್ದಿಲ್ಲದೆ ನೀವು ಒಟ್ಟೊಟ್ಟು ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ ಆವಾಗ ಇಟ್ಸ್ ಅನ್ ಒಫೆನ್ಸ್ ಆಯಿತಾ. ಸೊ ಅದ್ರ ಪ್ರಕಾರ ಆ ಆಫೆನ್ಸ್ ಪ್ರಕಾರ ಸೆಕ್ಷನ್ 45 ಆಯಿತಾ, ಸೆಕ್ಷನ್ 45 ಪ್ರಕಾರ 6 ತಿಂಗಳ ತನಕ ನಿಮಗೆ ಜೈಲ್ವಾಸ ಆಗ್ಬೋದು ಅಂತ ಹೇಳಿ ಹೇಳ್ತಾರೆ. ಸೊ ಬಿ ಇಸ್ ದಿ ಆನ್ಸರ್. ನೆಕ್ಸ್ಟ್ ಒನ್, which provision of the Advocates Act 1961 empowers Bar Council of India to prescribe the standard of professional conduct and etiquette to be observed by the advocates? ಸೊ ಇದು ಕೂಡ ಸೆಕ್ಷನ್ 49 ಬರುತ್ತೆ. ಸೆಕ್ಷನ್ 49 ಫುಲ್ ಅದು ಲೈಕ್ ಬಾರ್ ಕೌನ್ಸಿಲ್ ಯಾವುದಕ್ಕೆ ರೂಲ್ಸನ್ನು ಪ್ರಿಸ್ಕ್ರೈಬ್ ಮಾಡ್ಬೋದು ಅಂತ ಹೇಳಿ ಹೇಳುವಂಥದ್ದು ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ. ಸೊ ಅದೇ 49C ಏನು ಹೇಳ್ತಾರೆ, ಪ್ರೊಫೆಷನಲ್ ಕಂಡಕ್ಟ್ ಮತ್ತು ಯಾವ ರೀತಿ ಅವರ ಬಿಹೇವಿಯರ್ ಎಟಿಕೆಟ್ ಇರಬೇಕು, ಅಡ್ವೊಕೇಟ್ಸ್ ಯಾವ ರೀತಿ ತಮ್ಮ ಬಿಹೇವಿಯರ್ ಇದನ್ನು ಮೇಂಟೈನ್ ಮಾಡಬೇಕು ಹೇಳೋದಕ್ಕೆ ಬೇರೆ ಸಪ್ರೇಟಾಗಿ ರೂಲ್ಸನ್ನು ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಅದನ್ನು ಫ್ರೇಮ್ ಮಾಡ್ಬೋದು, ಅದನ್ನು ಪ್ರಿಸ್ಕ್ರೈಬ್ ಮಾಡ್ಬೋದು ಅಂತ ಹೇಳಿ ಹೇಳ್ತಾರೆ. ಸೊ ಸೆಕ್ಷನ್ 49 ಇಸ್ ದಿ ಆನ್ಸರ್ ಇಯರ್. ನೆಕ್ಸ್ಟ್ ಒನ್, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಇನ್ಕರೆಕ್ಟ್ ಅಕಾರ್ಡಿಂಗ್ ಟು ದ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ರೂಲ್ಸ್. ಸೊ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ರೂಲ್ಸನ್ನು ನೀವು ರೆಫರ್ ಮಾಡಿದರೆ ಅದರಲ್ಲಿ ಬೇರೆ ಬೇರೆ ಕಡೆ ಇದೆ, ನಾನು ರೂಲ್ಸನ್ನು ಪರ್ಟಿಕ್ಯುಲರಾಗಿ ಮೆನ್ಷನ್ ಮಾಡ್ತಾ ಇಲ್ಲ. ಸೊ ಜನರಲಿ ನಿಮ್ಗೆ ಗೊತ್ತಿರಬೇಕು, ಬಾರ್ ಕೌನ್ಸಿಲ್ ಆಫ್ ಇಂಡಿಯಾದು ನೀವು ವೆಬ್ಸೈಟಲ್ಲಿ ನೋಡಿದ್ರು ಸಹ BCI ರೂಲ್ಸ್ ಅಂತ ಸಿಗುತ್ತೆ, ಅದನ್ನು ಚೆಕ್ ಮಾಡಿ ನೋಡಿ ಆಯಿತಾ. ಅಡ್ವೊಕೇಟ್ಗೆ ಯಾವುದು ಅವನಿಗೆ ಖುದ್ದಾಗಿ ಪೆಕ್ಯುನರ್ಲಿ ಇಂಟ್ರೆಸ್ಟ್ ಇರುತ್ತೆ ಅವನು ಅದರಲ್ಲಿ ಪ್ಲೀಡ್ ಮಾಡಲಿಕ್ಕಿಲ್ಲ ಹೇಳುವಂಥದ್ದು. ಆ್ಯಂಡ್ ಅಡ್ವೊಕೇಟ್ ಶಾಲ್ ಅಪಿಯರ್ ಇನ್ ಕೋರ್ಟ್ ಅಟ್ ಆಲ್ ಟೈಮ್ಸ್ ಓನ್ಲಿ ಇನ್ ಪ್ರಿಸ್ಕ್ರೈಬ್ ಡ್ರೆಸ್. ಇದು ಕರೆಕ್ಟ್, ಪ್ರಿಸ್ಕ್ರೈಬ್ ಡ್ರೆಸ್ಸಲ್ಲಿ ಅಪಿಯರ್ ಆಗಬೇಕು. ಕ್ಲೈಂಟಿಗೆ ಶ್ಯೂರಿಟಿ ಆಗಲಿಕ್ಕಿಲ್ಲ. An advocate shall not influence the decision of a court by any improper means. Improper means ಮುಖಾಂತರ ಯಾವುದೇ ರೀತಿಯಲ್ಲಿ ಇನ್ಫ್ಲೂಯೆನ್ಸ್ ಮಾಡಲಿಕ್ಕಿಲ್ಲ ಆಯಿತಾ. ಸೊ ಸಿ ಇಸ್ ದಿ ಆನ್ಸರ್ ಇದು. ಸೊ ಇದ್ರ ಪ್ರಕಾರ he cannot plead ಅಂತ ಹೇಳಿ ಆ್ಯಕ್ಚುಲಿ ಆಗಬೇಕಿತ್ತು. ಸೊ ದಿಸ್ ಈಸ್ ಇನ್ಕರೆಕ್ಟ್. An advocate cannot plead in any matter in which he is himself pecuniarily interested ಆಯಿತಾ. A is the answer here. Next, which of the following authorities acts as an appellate authority against the order made by the disciplinary committee of the Bar Council of India? ನಾವು ಸರಿಯಾಗಿ ನೋಡ್ಕೊಳ್ಬೇಕು, ಡಿಸಿಪ್ಲಿನರಿ ಕಮಿಟಿ ಆಫ್ ಸ್ಟೇಟ್ ಬಾರ್ ಕೌನ್ಸಿಲ್ ಏನಂತ ಇದೆ ಅಂತ ಹೇಳಿ. ಸೊ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾನ ಡಿಸಿಪ್ಲಿನರಿ ಕಮಿಟಿ ಏನಾದರೂ ಆರ್ಡರ್ ಮಾಡ್ತು, ಆ ಆರ್ಡರ್ ಮೇಲೆ ನಾವು ಎಲ್ಲ ಅಪೀಲ್ಗೆ ಹೋಗ್ಬೋದು. ಇಟ್ ಈಸ್ ನನ್ ಅದರ್ ದ್ಯಾನ್ ಸುಪ್ರೀಂ ಕೋರ್ಟ್ ಆಯಿತಾ. ಸುಪ್ರೀಂ ಕೋರ್ಟ್ಗೆ ಅಪೀಲ್ಗೆ ಹೋಗಬಹುದು. ಸೆಕ್ಷನ್ 38 ಹೇಳುತ್ತೆ, ಸೆಕ್ಷನ್ 38 ಆಫ್ ಅಡ್ವೊಕೇಟ್ಸ್ ಆ್ಯಕ್ಟ್, ಸೆಕ್ಷನ್ 38 ಆಫ್ ಅಡ್ವೊಕೇಟ್ಸ್ ಆ್ಯಕ್ಟ್ ಹೇಳುವಂಥದ್ದು ಸುಪ್ರೀಂ ಕೋರ್ಟಿಗೆ ಅಪೀಲ್ಗೆ ಹೋಗ್ಬೋದು ಅಂತ ಹೇಳ್ತಾರೆ. ಹಾಗೆ ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಸಿಚುಯೇಷನ್ಸ್ ವಿಲ್ ಅ 1 person ಕಂಪನಿ ಮ್ಯಾಂಡೇಟರಿಲಿ ಗೆಟ್ ಕನ್ವರ್ಟೆಡ್ ಇಂಟು ಇದರ್ ಅ ಪಬ್ಲಿಕ್ ಆರ್ ಅ ಪ್ರೈವೇಟ್ ಕಂಪನಿ. ಸೊ ಇದು ಆ್ಯಕ್ಚುಲಿ ಕಂಪ್ನೀಸ್ ಆ್ಯಕ್ಟ್ ನೀವು ಇಟ್ಸ್ ವೆರಿ ಡಿಫಿಕಲ್ಟ್. ಓಕೆ, ಸೆಕ್ಷನ್ ವೈಸ್ ನೀವು ರೆಫರ್ ಮಾಡುವಂಥದ್ದು, ಅದಕ್ಕೆ ಸ್ವಲ್ಪ ಪ್ರಿನ್ಸಿಪಲ್ಸ್ ತಿಳ್ಕೊಳ್ಳುವಂಥದ್ದು ಬಹಳ ಮುಖ್ಯ. ಸೊ ಕಂಪ್ನೀಸ್ ಆ್ಯಕ್ಟ್ಗೆ ಸಂಬಂಧಪಟ್ಟ ಕೆಲವೊಂದು ಬ್ರೀಫ್ ಆಗಿ ಒಂದು ಕ್ಲಾಸನ್ನು ನಾನು ಮಾಡ್ತೇನೆ ಮುಂದಿನ ದಿನಲ್ಲಿ. ಯಾಕೆಂದರೆ ಇಂಡಿವಿಜುವಲ್ ನೀವು ಸೆಕ್ಷನ್ ಹೇಳ್ತಾ ಹೋದರೆ ವೆರಿ ಡಿಫಿಕಲ್ಟ್ ಆಗುತ್ತೆ ನಿಮಗೆ ಹುಡುಕ್ಲಿಕ್ಕೆ, ಬಿಕಾಸ್ ಕಂಪ್ನೀಸ್ ಆ್ಯಕ್ಟೇ ಆಗಿರುವಂಥದ್ದು ಆಯಿತಾ. ಸೊ ಅದ್ರ ಪ್ರಕಾರ ಆನ್ಸರ್ ಏನು, 1 person ಕಂಪ್ನಿ ಹೇಳುವಂಥ ಒಂದು ಎಂಟಿಟಿ ಇದೆ, ಅದು ಯಾವಾಗ ಮ್ಯಾಂಡೇಟರಿಲಿ ಕನ್ವರ್ಟ್ ಆಗಲೇಬೇಕು, ಮಿನಿಮಮ್ 2 ಮೆಂಬರ್ಸ್ ಆಗಬೇಕು, ಅಥವಾ 2 ಮೆಂಬರ್ಸ್ ಅಂದರೆ ಪ್ರೈವೇಟ್ ಕಂಪನಿ, ಅಥವಾ 7 ಜನ ಮೆಂಬರ್ಸ್ ಅಂದರೆ ಪಬ್ಲಿಕ್ ಕಂಪನಿ. ಸೊ ಆಟೋಮೆಟಿಕಲಿ ಕನ್ವರ್ಟ್ ಆಗಲೇಬೇಕು ಅಂದರೆ ಯಾವಾಗ ಅದ್ರದ್ದು ಪೇಡ್ ಅಪ್ ಕ್ಯಾಪಿಟಲ್ ಇರುತ್ತಲ್ಲ, ಇನ್ವೆಸ್ಟ್ಮೆಂಟ್ ಏನಿರುತ್ತೆ ಅದ್ರದ್ದು 50 ಲಕ್ಷಕ್ಕಿಂತ ಜಾಸ್ತಿ ಆಗುತ್ತೆ, ಆವಾಗ ಇಟ್ ಗೆಟ್ಸ್ ಆಟೋಮೆಟಿಕಲಿ ಕನ್ವರ್ಟೆಡ್ ಟು ಐದರ್ ಪ್ರೈವೇಟ್ ಆರ್ ಪಬ್ಲಿಕ್ ಕಂಪನಿ. ಸೊ ಬಿ ಇಸ್ ದಿ ಆನ್ಸರ್. ಹಾಗೆ ವಾಟ್ ಇಸ್ ದ ಮಿನಿಮಮ್ ನಂಬರ್ ಆಫ್ ಡೈರೆಕ್ಟರ್ಸ್ ರಿಕ್ವೈರ್ಡ್ ಫಾರ್ ಅ ಪಬ್ಲಿಕ್ ಕಂಪನಿ ಆ್ಯಸ್ ಪರ್ ದಿ ಕಂಪ್ನೀಸ್ ಆ್ಯಕ್ಟ್. ಕಂಪ್ನೀಸ್ ಆ್ಯಕ್ಟ್ ಪ್ರಕಾರ ಮಿನಿಮಮ್ ಪಬ್ಲಿಕ್ ಕಂಪನಿಗೆ ಎಷ್ಟು ಜನ ಡೈರೆಕ್ಟರ್ಸ್ ಬೇಕು ಅಂತ ಹೇಳಿ. ಪ್ರೈವೇಟ್ ಕಂಪ್ನಿಗಾದರೆ ಮಿನಿಮಮ್ 2 ಜನ ಡೈರೆಕ್ಟರ್ಸ್ ಇದ್ದರೆ ಸಾಕು, ಪಬ್ಲಿಕ್ ಕಂಪ್ನಿಗಾದರೆ ಮಿನಿಮಮ್ 3 ಜನ ಡೈರೆಕ್ಟರ್ಸ್ ಇರಬೇಕು ಆಯಿತಾ. ರಿಮೆಂಬರ್ ದಿಸ್ ಇಸ್ ಸೆಕ್ಷನ್ 3 ಆ್ಯಸ್ ಪರ್ ಸೆಕ್ಷನ್ 149 ನಾವು ನೋಡ್ಬೋದು
ದಿ ಲಾಸ್ಟ್ ಕ್ವಶನ್, ಇವತ್ತು ಈ ವಿಡಿಯೋದ ಲಾಸ್ಟ್ ಕ್ವಶನ್ ಪ್ರಕಾರ ಈ ಕ್ವಶನ್ ವಿಡ್ರಾ ಆಗಿತ್ತು, ವಿಡ್ರಾ ಮಾಡಿಬಿಟ್ಟಿದ್ದಾರೆ. ಯಾಕೆಂದರೆ ಆನ್ಸರ್ಸು ಎಲ್ಲದೂ ಬರುತ್ತೆ, ಆಯಿತಾ. ಪ್ರಿಕಾಷನರಿ ಪ್ರಿನ್ಸಿಪಲ್ ಅಂದರೆ ಏನು, ಆದಷ್ಟು ನಾವು ಎನ್ವೈರ್ಮೆಂಟ್ ಲಾ, ಇದು ಎನ್ವೈರ್ಮೆಂಟ್ ಲಾಗೆ ಸಂಬಂಧಪಟ್ಟದ್ದು. ಎನ್ವೈರ್ಮೆಂಟ್ ಲಾಗೆ ಸಂಬಂಧಪಟ್ಟ ಹಾಗೆ ಪ್ರಿಕಾಷನರಿ ಪ್ರಿನ್ಸಿಪಲ್ ಅದನ್ನು ತುಂಬ ಡೀಟೇಲ್ ಆಗಿ ಯಾವ ಕೇಸಲ್ಲಿ ವಿವರಿಸಿದರು ಅಂತ ಹೇಳಿ. ಸೊ ಹೆಚ್ಚು ಕಮ್ಮಿ ಎ ಬಿ ಎಲ್ಲದೂ ಕೂಡ ಬರುತ್ತೆ, MC ಮೆಹ್ತಾ ಎಲ್ಲದರೂ ಕೂಡ ಆ ಪ್ರಿಕಾಷನರಿ ಪ್ರಿನ್ಸಿಪಲ್ ಅಂದರೆ ನಾವು ಆದಷ್ಟು ನಮ್ಮ ವಾತಾವರಣ ಪರಿಸರದ ಬಗ್ಗೆ ಜಾಸ್ತಿ ಪ್ರಿಕಾಷನ್ಸ್ ತೊಗೊಂಡು ಜಾಸ್ತಿ ಡ್ಯಾಮೇಜ್ ಆಗದೆ ಇರುವ ಹಾಗೆ ಮೊದಲೇ ನೋಡ್ಕೊಳ್ಬೇಕು ಅಂತ ಹೇಳುವಂಥ ವಿಚಾರ, ಆಯಿತಾ. ಸೊ ದಿಸ್ ಇಸ್, ಸೊ ಆನ್ಸರ್ ಎ ಅಂತ ಕೊಟ್ಟಿದ್ರು, ಬಟ್ ಎ ಅಂತ ಅಲ್ಲ, ಎಲ್ಲದೂ ಕರೆಕ್ಟ್ ಆಗುತ್ತೆ ಹೆಚ್ಚು ಕಮ್ಮಿ. ಸೊ ದ್ಯಾಟ್ಸ್ ವೈ ಈ ಕ್ವಶನ್ಗೆ ನಾನು ಆನ್ಸರ್ ಮಾಡೋದಿಲ್ಲ, ಬಿಕಾಸ್ ಈ ಕ್ವಶನನ್ನೇ ವಿಡ್ರಾ ಮಾಡಿದ್ರು, ಆಯಿತಾ. ಸೊ ದಿಸ್ ವಾಸ್ ಆಲ್, ಒಂದು 25 ಕ್ವಶನ್ಸ್ಗಳನ್ನು ವಿ ಹ್ಯಾವ್ ಸಾಲ್ವ್ಡ್ ಇನ್ ದಿಸ್ ವಿಡಿಯೋ. ಇನ್ನು ಮುಂದಿನ ದಿನಗಳಲ್ಲಿ ನೆಕ್ಸ್ಟ್ 25 ಕ್ವಶನ್ಗಳನ್ನು ಸಾಲ್ವ್ ಮಾಡ್ತೇನೆ. ಹಾಗೆ ಆಲ್ ಇಂಡಿಯಾ ಬಾರ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಕೋರ್ಸ್ ಪರ್ಚೇಸ್ ಮಾಡಬೇಕು, ಇಂಡಿವಿಜುವಲ್ ಸಬ್ಜೆಕ್ಟ್ ವೈಸ್ ಕೋರ್ಸ್ ಬೇಕಂತ ಇದ್ದರೆ, ಸೊ ನಾವು ಈಗ ಆಫರ್, ದಿಸ್ ದ ರೈಟ್ ಟೈಮ್, ಆಫರ್ ನಡೀತಾ ಇದೆ. ಸೊ www.abhijnalegal.in ಅಂತ ಹೇಳಿ ನೀವು ಇದು ಮಾಡಿದರೂ ಸಹ ಬರುತ್ತೆ ವೆಬ್ಸೈಟಲ್ಲಿ, ಅಥವಾ ಅಭಿಜ್ಞಾ ಲಾ ಸಿರೀಸ್ ಆ್ಯಪನ್ನು ಗೂಗಲ್ ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡಿದ್ರು ಸಿಗುತ್ತೆ. ಸೊ ಅಲ್ಲಿ ಕೋರ್ಸಸ್ ಅಂತ ಇದೆ, ಈ ಕೋರ್ಸಸಲ್ಲಿ ಇಫ್ ಯು ಕ್ಲಿಕ್ ದಿಸ್, ಸೊ ಆಲ್ ಇಂಡಿಯಾ ಬಾರ್ ಎಕ್ಸಾಮ್ಷನ್ 19 ಅಂತ ಹೇಳುವಂಥದ್ದು. ಆ್ಯಕ್ಚುಲಿ ಇದ್ರದ್ದು ವ್ಯಾಲ್ಯೂ 5,000, ಬಟ್ ಈಗ 30% ಡಿಸ್ಕೌಂಟ್ ಆಗಿ ಇಟ್ಸ್ ಅವೈಲೇಬಲ್ ಆ್ಯಟ್ 3,600 rupeesಗೆ ಸಿಗುತ್ತೆ. ಬಟ್ ಯು ಹ್ಯಾವ್ ಟು ಅಪ್ಲೈ ಅ ಕೂಪನ್ ಕೋಡ್, ಫೆಸ್ಟಿವ್ 30 ಹೇಳುವಂಥ ಕೂಪನ್ ಕೋಡನ್ನು ಅಪ್ಲೈ ಮಾಡಬೇಕು. ಸೊ ದಿಸ್ ಇಸ್ ವ್ಯಾಲಿಡ್ ಓನ್ಲಿ ಟಿಲ್ ಅಕ್ಟೋಬರ್ 13, ಅಕ್ಟೋಬರ್ 13 ತನಕ ಮಾತ್ರ ವ್ಯಾಲಿಡ್ ಇದೆ. ಆಮೇಲೆ ಈ ಪ್ರೈಸಿಗೆ ಅವೈಲೇಬಲ್ ಇಲ್ಲ, ಅಗೇನ್ ಪ್ರೈಸ್ ಜಾಸ್ತಿ ಆಗುತ್ತೆ, 5,000 ಆಗುತ್ತೆ. ಸೊ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಡೆಫಿನೆಟ್ಲಿ ಯು ಕ್ಯಾನ್ ಪರ್ಚೇಸ್ ದಿಸ್ ಕೋರ್ಸ್. ಸೊ ನೀವಿಲ್ಲಿ ಇದರದ್ದು ಇದು ಕೂಡ ನೋಡ್ಬೋದು, ಸ್ಯಾಂಪಲ್ ಇದು ನೋಡ್ಬೋದು, ಕ್ಲಾಸಸ್, ಇಲ್ಲಿ ಕಂಟೆಂಟ್ ಇದೆ, ಏನೇನು ಫೋಲ್ಡರ್ಸ್ ಇದೆ ಅಂತ ಹೇಳಿ ಕಾಣುತ್ತೆ. ಸೊ ಇನ್ನೂ ಅಪ್ಲೋಡ್ ಆಗ್ತಾ ಇದೆ, ಆಯಿತಾ. ದಿಸ್ ಇಸ್ ನಾಟ್ ಫೈನಲ್, ಇನ್ನು ಹಲವಾರು ಲೈಕ್ ಮೈನರ್, ಈಗ ಮೇಜರ್ ಲಾಸನ್ನು ನಾವು ಕವರ್ ಮಾಡ್ತಿದ್ದೇವೆ, ಇನ್ನು ಸಣ್ಣ ಸಣ್ಣ ಮೈನರ್ ಲಾಸ್ ಏನಿದೆ ಲೈಕ್ ಮೋಟರ್ ವೆಹಿಕಲ್ಸ್ ಆ್ಯಕ್ಟ್, ಅಡ್ವೊಕೇಟ್ಸ್ ಆ್ಯಕ್ಟ್, ಲೇಬರ್ ಲಾಸ್, ಎನ್ವೈರ್ಮೆಂಟ್ ಲಾಸ್, IPR ಅದನ್ನೆಲ್ಲ ಕೂಡ ಬರುವ ದಿನಗಳಲ್ಲಿ ನಾವು ಅಪ್ಲೋಡ್ ಮಾಡಲಿಕ್ಕಿದ್ದೇವೆ. ಸೊ ಪ್ರತಿದಿನ ಒಂದೊಂದು ರೆಕಾರ್ಡೆಡ್ ವೀಡಿಯೋಸ್ ಅಪ್ಲೋಡ್ ಆಗುತ್ತೆ, ವಾರದಲ್ಲಿ 5 ದಿನ. ಹಾಗೆ ಇನ್ನೊಂದು ದಿನ ಲೈವ್, ಶನಿವಾರ ಲೈವ್ ಕ್ಲಾಸ್ ಇರುತ್ತೆ, MCQ ಸಾಲ್ವ್ ಮಾಡುವಂಥದ್ದು. ಸೊ ಡೆಫಿನೆಟ್ಲಿ ಇಫ್ ಯರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಪರ್ಚೇಸ್ ದಿಸ್. ಹಾಗೆ ಫ್ರೀ ಟೆಸ್ಟ್ಗಳು ಕೂಡ ನಾವು ನೀಡ್ತಾ ಇದ್ದೇವೆ ನಮ್ಮ ಗ್ರೂಪಲ್ಲಿ, ಅಭಿಜ್ಞಾ ಲಾ ಸಿರೀಸ್ ಎಕ್ಸಾಮ್ ಪ್ರಿಪ್ರೇಷನ್ ಗ್ರೂಪ್ ಅಂತ ಇದೆ, ಅದಕ್ಕೆ ನೀವು ಜಾಯ್ನ್ ಆಗ್ಬೋದು. ಅದರದ್ದು ಲಿಂಕನ್ನು ನಮ್ಮ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇವೆ. ಸೊ ಆಲ್ರೆಡಿ 15 ಟೆಸ್ಟ್ಗಳನ್ನು ಕೊಟ್ಟಿದ್ದೇವೆ, ಆಲ್ ಇಂಡಿಯಾ ಬಾರ್ ಎಕ್ಸಾಮ್ಷನ್ 19 ಪ್ರಾಕ್ಟೀಸ್ ಟೆಸ್ಟ್ ಅಂತ ಹೇಳಿ. ಸೊ ಅದನ್ನು ನೀವು ಚೆಕ್ ಮಾಡಿ ನೋಡ್ಬೋದು, ಫ್ರೀಯಾಗಿ ಅಟೆಂಡ್ ಮಾಡುವಂಥದ್ದು. ಸೊ ನಿಮ್ಮ ಮೊಬೈಲಲ್ಲಿ ಕ್ಲಿಕ್ ಮಾಡಿದ್ರೆ ಯು ಕ್ಯಾನ್ ಫೈಂಡ್ ದಿಸ್, ಅಟೆಂಪ್ಟ್ ಅಂತ ಹೇಳಿ ಬರುತ್ತೆ, ಅದನ್ನು ಅಟೆಂಪ್ಟ್ ಮಾಡ್ತಾ ನೀವು ಹೋಗ್ಬೋದು. ಓಕೆ, ಎಸ್, ಇಲ್ಲಿ ನೋಡಿ ಕಾಣುತ್ತೆ 10 ಕ್ವಶನ್ಸ್ಗಳದ್ದು ಬೇರೆ ಬೇರೆ ವಿತ್ ಸೊಲ್ಯೂಷನ್ಸ್ ಕೂಡ ನಿಮಗೆ ಅವೈಲೇಬಲ್ ಇದೆ. ಸೊ ಬೇರೆ ಏನಾದರೂ ಡೌಟ್ಸ್ ಇದ್ದರೆ ಕೆಳಗೆ ನೀವು 9036201870 ಹೇಳುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು. ಸೊ ಇದಿಷ್ಟು ಇವತ್ತಿನ ಮಾಹಿತಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಮುಗಿಸ್ತಾ ಇದ್ದೇನೆ. ಸೊ ಕೀಪ್ ವಾಚಿಂಗ್, ಥ್ಯಾಂಕ್ ಯು, ನಮಸ್ತೆ. ಮತ್ತೊಮ್ಮೆ ಎಲ್ರಿಗೂ ಶುಭ ನವರಾತ್ರಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಮುಗಿಸ್ತಾ ಇದ್ದೇನೆ.